ಬರೀ ಗಾಡಿ ಓಡಿಸುವಂಥದ್ದು ಮಾತ್ರ ಅಲ್ಲ, ಬನ್ನಿ ನಂತರ ದುಡಿರಿ ಅಂತ ಬಹಳಷ್ಟು ಜನ ಹೆಣ್ಮಕ್ಳುಗಳಿಗೆ ಸ್ಫೂರ್ತಿಯಾಗಿರುವಂಥವರು. ಅವರಿಗೆ ಅದನ್ನು ಕಲಿಸೋದ್ರ ಮುಖಾಂತರ ಹಲವಾರು ಜನರು ಹೊಟ್ಟೆ ಹೊರ್ಕೊಳ್ಳಿಕ್ಕೆ ದಾರಿ ಮಾಡಿಕೊಟ್ಟಿರುವಂಥವ್ರು. ಯಾರಾಕೆ ಬನ್ನಿ ನೋಡೋಣ. ಹೆಮ್ಮೆಯ ಕನ್ನಡತಿ ಗೌರವಕ್ಕೆ ಭಾಜನರಾಗಿರುವಂತಹ ಪ್ರಭಾವತಿ ಅವರನ್ನ ಗೌರವಿಸುವುದಕ್ಕೆ ವೇದಿಕೆ ಮೇಲೆ ಬೆಂಗಳೂರು ಮಹಾನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಟಿ ಸೋನು ಗೌಡ ಅವರು ಕೂಡ ಸಾಧಕಿಯನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾಧಕಿ ಪ್ರಭಾವತಿ ಅವರು ಗೌರವವನ್ನ ಸ್ವೀಕರಿಸುವುದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಿಫ್ಟ್ ಹ್ಯಾಂಬರ್ಸ್ ಬೈ ಸುದರ್ಶನ್ ಸಿಲ್ಕ್ಸ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೆ ಮಿಲ್ಲೆಕ್ಸ್ ಹೆಲ್ತ್ ಮಿಕ್ಸ್. ಕೈ ಮುಗಿದು ಏರು ಇದು ಕನ್ನಡದ ತೇರು. ಏನು ಹೊಂಟುಬಿಟ್ರೆ ನೋಡಿ ಅಭಿಮಾನಿಗಳು, ಎಷ್ಟರ ಮಟ್ಟಿಗೆ ರೆಡಿ ಮಾಡಿರಿ ನೀವು ಅಂತ ನೀವು. ಇವತ್ತು ಈ ಅವಾರ್ಡ್ನ ನಾನು ತಗೊಂಡಿದ್ದೀನಂತೆ ನನಗೆ ಮೂಲ ಕಾರಣ ನಮ್ಮ ಪಿ ಸಾಟ ರಘುನಾರಾಯಣ್ ಗೌಡರು. ತುಂಬ ಖುಷಿಯಾಗುತ್ತೆ. ಅವರು ನೇತ್ರದಲ್ಲೇ ಅವರು ಇದರಲ್ಲೇ ನಾನು ಬಂದಂಥ ಒಂದು ಮಹಿಳೆ, ಬಡ ಕುಟುಂಬದವರು. ನನಗೆ ಮಾರ್ಗದರ್ಶಕರಾಗಿ ನಮ್ಮ ಆದರ್ಶ ಮಂಜು ಸರ್ಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಏನೇ ಸರಿ ತಪ್ಪುಗಳಿದ್ದರೂ ನನ್ನನ್ನು ತಿದ್ದಿ ಇವತ್ತು ಒಬ್ಬ ಹೆಮ್ಮೆಯ ಕನ್ನಡತಿ ಅನ್ನೋ ಒಂದು ಅವಾರ್ಡ್ ತಗೊಂಡಂಥ ಮಟ್ಟಿಗೆ ತಗೊಂಬಂದಿದ್ಕ ಇಡೀ ನಮ್ಮ ಚಾಲಕ ವರ್ಗಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದೇ ಒಂದು ಆಸೆ, ನಮ್ಮ ರಘುವಣ್ಣವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ, ಮತ್ತು ಮಂಜುನಾಥ್ ಸರ್ ಸಹ ಬರಬೇಕು. ಯಾಕೆಂದರೆ ನಾನು ಇಷ್ಟೊಂದು ಏನಾದರೂ ಈ ಅವಾರ್ಡ್ ತಗೊಂಡಿದ್ದೀನಿ ಅಂದರೆ ಮೂಲ ಕಾರಣ ಅವರು ಇಬ್ಬರ ಸಪೋರ್ಟ್ ನನಗೆ ತುಂಬ. ನಮ್ಮ ಮಹಿಳಾ ಚಾಲಕರು ಇದ್ದಾರೆ. ಕಮಿಷನರ್ ಸಾಹೇಬರು, ಮೇಡಮ್ ಬಗ್ಗೆ ಏನಂತೀರಿ ಸರ್? ನಮ್ಮ ಆಟೋ ರಾಣಿ ಪ್ರಭಾವತಿಯವರಿಗೆ ಅಭಿನಂದನೆಗಳು. ಬಹುಶಃ ಒಂದು ದಿವಸ ಆಟೋ ರಾಣಿ ಪ್ರಭಾವತಿ ಅಂತ ಒಂದು ಸಿನಿಮಾ ಆದರೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅತ್ಯಂತ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಅವರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ನಿಜಕ್ಕೂ ಶ್ಲಾಘನೀಯ. ಇವತ್ತಿನ ಒಂದು ಸಮಾಜದಲ್ಲಿ ಮಹಿಳೆಯರಿಗೆ ಈ ರೀತಿ ಸಬಲೀಕರಣಗೊಳಿಸಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನಿಜಕ್ಕೂ ಕೂಡ ಇದು ಅಭಿನಂದನಾರ್ಹ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಈ ಒಂದು ಪ್ರತಿಭೆಯನ್ನು, ಈ ಒಂದು ಸಮಾಜ ಪರಿವರ್ತನೆಯನ್ನು ಗುರುತಿಸಿರ್ತಕ್ಕಂತಹ TV9 ತಂಡಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಜೊತೆಗೆ ಪ್ರಭಾವತಿಯವರ ಕೆಲಸ ಕಾರ್ಯಗಳೇನಿದ್ದಾವೆ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಬೆಂಬಲವನ್ನು ಕೊಡಲಿಕ್ಕೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಕೂಡ ಅವರಿಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಪ್ರಭಾವತಿಯವರಿಗೆ ಮತ್ತು ಇಲ್ಲಿರ್ತಕ್ಕಂಥವ್ರ ಎಲ್ಲ ಫ್ಯಾನ್ಗಳಿಗೆ ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲಿಸಿ, ಟ್ರಾಫಿಕ್ ವೈಲೇಷನ್ ಮಾಡಬೇಡಿ, ರಾಂಗ್ ಸೈಡ್ನಲ್ಲಿ ಹೋಗಬೇಡಿ, ಸಿಗ್ನಲ್ ಜಂಪ್ ಮಾಡಬೇಡಿ, ಮತ್ತು ಈ ಯಾರು ಪ್ರಯಾಣಿಕರು ಇರ್ತಾರೆ ಅವರಿಗೆ ಹೆಚ್ಚು ದರವನ್ನು ಮಾಡ್ತಕ್ಕಂಥದ್ದು ಏನು ಆಟೋ ರಿಕ್ಷಾ ಡ್ರೈವರ್ಗಳ ಮೇಲೆ ದೂರುಗಳು, ಆಪಾದನೆಗಳು ಇದ್ದಾವೆ. ನಿಜವೋ ಸುಳ್ಳು ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆ ರೀತಿಯ ಒಂದು ಇದಕ್ಕೆ ನೀವು ವ್ಯತಿರಿಕ್ತವಾಗಿ ನೀವು ಸರಿಯಾದ ಒಂದು ರೀತಿಯಲ್ಲಿ ಅವರಿಗೆ ಮಾಡಿದ್ರೆ ನಿಮ್ಮ ಒಂದು ಸಂಖ್ಯೆ ಜಾಸ್ತಿ ಆಗ್ತಿದೆ. ಬಹುಶಃ ನೆಕ್ಸ್ಟ್ ಒಂದು ದಿವಸ ನೀವು ಮಾಡುವಾಗ ಇಲ್ಲೆಲ್ಲ ಆಟೋ ರಾಣಿಯರೇ ಇರ್ತಾರೆ ಅಂತ ಕಾಣ್ತದೆ. ಅಭಿನಂದನೆ. ಎಸ್ ಸೋನು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಆಟೋ ರಾಣಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಹೆಣ್ಮಕ್ಳಿಗೆ ಫಸ್ಟ್ ಯಾವಾಗ್ಲೂ ನಿಮ್ಮ ಕೈನಲ್ಲಿ ಆಗಲ್ಲ ಅಂತಲೇ ಫಸ್ಟ್ ಬರೋದು. ಎಲ್ಲ ಟೈಮ್ನಲ್ಲೂ ನಾವು ಮಾಡ್ತೀವಿ ಅಂದಾಗ ಫಸ್ಟು ಹೇಳೋದೆ ನಿನ್ನ ಕೈನಲ್ಲಿ ಆಗಲ್ಲ, ಯಾಕೆ ಬೇಕಿದು ಅಂತ. ಅದು ಆಟೋ ಅಂತಂದರೆ ನಿನ್ನ ಕೈನಲ್ಲಿ ಆಗೋದೇ ಇಲ್ಲ ಅಂತ. ಅದಕ್ಕೆ ಇವ್ರಿಗೆ, ಪ್ರಭಾವತಿ ಅವ್ರಿಗೆ ಹೇಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನೋ ಇವ್ರಿಗೂ ಹಾಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂತಂದರೆ ಇಷ್ಟು ಜನ ಹೆಣ್ಮಕ್ಳು ಅಲ್ಲಿ ಕೂತ್ಕೊಂಡಿದ್ರಲ್ಲ, ಅವ್ರು ಕೂತ್ಕೋತಾ ಇರಲಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಇಡೀ ತಂಡಕ್ಕೆ. ಇದೇ ರೀತಿ ಕೆಲಸಗಳನ್ನ ಮಾಡ್ತಾಯಿರಿ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ.